ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಚುನಾವಣಾ ಕಣ ಈಗ ರಂಗೇರಿದೆ. 2026-27 ರಿಂದ 2030-31ನೇ ಅವಧಿಯ ಆಡಳಿತ ಮಂಡಳಿಯ 17 ನಿರ್ದೇಶಕರ ಆಯ್ಕೆಗಾಗಿ ನಡೆಯುತ್ತಿರುವ ಈ ಚುನಾವಣೆಯಲ್ಲಿ ಪ್ರಚಾರ ಕಾರ್ಯ ಭರದಿಂದ ಸಾಗಿದೆ. ಇಂದು ನಗರದ ಶೇಖ್ ರೋಜಾ ಸರ್ಕಾರಿ ಉರ್ದು ಕನ್ಯಾ ಶಾಲೆಯಲ್ಲಿ ಮತದಾರರನ್ನು ಭೇಟಿ ಮಾಡಿ ಪ್ರಚಾರ ನಡೆಸಲಾಯಿತು. ಕೃಷಿ ಇಲಾಖೆಯ ನಿವೃತ್ತ ಸಹಾಯಕ ಕೃಷಿ ಅಧಿಕಾರಿಗಳು ಹಾಗೂ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ನಾಗಪ್ಪ ಕಲ್ಯಾಣಪ್ಪ ಹೊನ್ನಳ್ಳಿ ಅವರ ನೇತೃತ್ವದ ಪೆನಲ್ ಅಭ್ಯರ್ಥಿಗಳ ಪರವಾಗಿ ಈ ವೇಳೆ ಮತಯಾಚನೆ ಮಾಡಲಾಯಿತು. ತಮ್ಮ ಅಮೂಲ್ಯವಾದ ಮತವನ್ನು ಹೊನ್ನಳ್ಳಿ ಅವರ ಪೆನಲ್ ಅಭ್ಯರ್ಥಿಗಳಿಗೆ ನೀಡಿ ಅವರನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ಮತದಾರರಲ್ಲಿ ವಿನಂತಿಸಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ರಿಯಾಜ್ ಅಹಮದ್, ಸೈಯದ್ ಉಸ್ಮಾನ್ ಬಾಷಾ ಸೇರಿದಂತೆ ಹಿತೈಷಿಗಳು ಹಾಗೂ ಸಂಘದ ಅನೇಕ ಗಣ್ಯರು ಉಪಸ್ಥಿತರಿದ್ದರು. 2026-27 से लेकर 2030-31 साल तक के लिए मियाद के लिए जो हाउसिंग बोर्ड सोसाइटी का इलेक्शन के कैंपेनिंग के लिए आज हम शेख रोजा स्कूल को आए हैं। लिहाजा ये नागप्पा होन्नाली इनका पैनल है। लिहाजा इसके अंदर क्या है नहीं टोटल 17 उम्मीदवार हैं। इस उम्मीदवार को हम क्या है नहीं कैंपेनिंग के लिए तमाम उर्दू तंजीम के तमाम जिम्मेदारों के साथ क्या है नहीं मैं भी यहाँ इस कैंपेनिंग में आया हूँ। लिहाजा हम तमाम क्या है ये नागप्पा होन्नाली के जो पैनल को क्या है नहीं वोट देकर क्या है नहीं हम कामयाब करना हम तमाम का मकसद है। लिहाजा इन्होंने तकरीबन 15 साल से ये हाउसिंग बोर्ड सोसाइटी में क्या है नहीं अच्छा काम किए हैं। आइंदा आने वाले दिनों में क्या है नहीं कुछ टेक्निकल इश्यूज की वजह से क्या है नहीं अलॉटमेंट नहीं हुए प्लॉट्स। अब आइंदा एक अनकरीब में क्या है नहीं प्लॉट्स का अलॉटमेंट करने का वादा किए हैं। लिहाजा हम तमाम उर्दू मदारिस के असातिज़ा और उर्दू यूनियन के तमाम टीचर्स क्या है नहीं मिलकर क्या है नहीं हम इनके पैनल को क्या है नहीं फुल सपोर्ट करते हैं बोल के इस मौके पर मैं कहना चाहता हूँ। मैं जाकिर हुसैन कर्नाटक राज्य उर्दू टीचर्स एसोसिएशन का संगठन कार्यदर्शी हूँ। मैं तमाम यादगीर और गुलबर्गा जिले के तमाम जो वोटर्स हैं हाउसिंग बोर्ड सोसाइटी में मैं तमाम से अपील करता हूं कि ये नागप्पा होन्नाली के पैनल को क्या है नहीं आप अपना भरपूर ताउन देकर क्या है नहीं नुमाया क्या है नहीं इनसे कामयाब बनाएं। लिहाजा क्या है नहीं हम कुछ तमाम मिलकर क्या है नहीं कामयाब होने के बाद जो बॉडी बनने के बाद हम उर्दू वालों की तरफ से क्या नहीं उनको रिक्वेस्ट करके हमारे उर्दू टीचर्स को भी क्या है नहीं जो प्लॉट अलॉटमेंट होना है उसके लिए हम तमाम मिलकर क्या नहीं कोशिश करके आप तमाम को क्या नहीं प्लॉट दिलाने का क्या नहीं कोशिश करेंगे इंशाल्लाह। राज्य सरकार गृह निर्माण सहकार संघದ ಚುನಾವಣೆ 2026 ರಿಂದ 2031ನೇ ಸಾಲಿಗೆ ನಡೀತಕ್ಕಂಥ ಈ ಒಂದು ಚುನಾವಣೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಉರ್ದು ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಕಲಬುರಗಿ ಹಾಗೂ ಯಾದಗಿರಿ ನಾವು ಎರಡೂ ಜಿಲ್ಲೆಯ ಪದಾಧಿಕಾರಿಗಳು ಇವತ್ತಿನ ದಿನ ನಾಗಪ್ಪ ಹೊನ್ನಳ್ಳಿ ಬಹುಶಃ ತಮ್ಮೆಲ್ಲರಿಗೆ ಗೊತ್ತಿದ್ದಂಥ ವಿಷಯ. ನಾಗಪ್ಪ ಹೊನ್ನಳ್ಳಿ ಅಪ್ಪ ಅಂದ್ರೆ ಭಾಳ ಕ್ರಿಯಾಶೀಲ ವ್ಯಕ್ತಿಗಳು ಹಾಗೂ ಪ್ರಾಮಾಣಿಕರು, ದಕ್ಷ ಹಾಗೂ ಧೀಮಂತ ನಾಯಕರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ. ಬಹುಶಃ ಈ ಒಂದು ಚುನಾವಣೆಯಲ್ಲಿ ಸತತವಾಗಿ ಅಣ್ಣವರ ಒಂದು ನಿಷ್ಠೆ, ಅವರ ಒಂದು ಸೇವಾ ಮನೋಭಾವನೆಯನ್ನು ನೋಡಿ ಇಡೀ ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರು ಸತತವಾಗಿ 15 ವರ್ಷದಿಂದ ನಾಗಪ್ಪ ಹೊನ್ನಳ್ಳಿ ಅವರಿಗೆ ಗೆಲ್ಲಿಸ್ತಾ ಬರ್ತಾ ಇದ್ದಾರೆ. ಅದೇ ರೀತಿ ಹೋದ ಒಂದು ಚುನಾವಣೆಯಲ್ಲೂ ಕೂಡ ಆ ನಾಗಪ್ಪ ಹೊನ್ನಳ್ಳಿಯ 17 ಜನ ಅಭ್ಯರ್ಥಿಗಳು ಕಣದಲ್ಲಿ ಇಳಿದು 17 ಜನ ಅಭ್ಯರ್ಥಿಗಳು ಜಯಶೀಲರಾಗಿದ್ದರು. ಈ ಒಂದು ಚುನಾವಣೆಯಲ್ಲೂ ಕೂಡ 17 ಜನ ಒಂದು ಚುನಾವಣೆಯಲ್ಲಿ ಧುಮುಕಿದ್ದಾರೆ. ಅದರಲ್ಲಿ ನಮ್ಮ ಉರ್ದು ಶಿಕ್ಷಕರ ಸಂಘದ ವತಿಯಿಂದ ಸೈಯದ್ ರಿಯಾಜ್ ಅಹಮದ್ ಅವರಿಗೆ ನಾವು ಕಣದಲ್ಲಿ ಧುಮುಕಿಸಿದ್ದೇವೆ. ಬಹುಶಃ ನಾನು ಈ ಒಂದು ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲು ಬಯಸುತ್ತೇನೆ, ಇಡೀ ನಮ್ಮ ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಯ ಸಂಪೂರ್ಣ ಉರ್ದು ಶಿಕ್ಷಕರು ನಮ್ಮ ನಾಗಪ್ಪ ಹೊನ್ನಳ್ಳಿಯವರ ಬೆಂಬಲಕ್ಕೆ ನಿಂತಿದ್ದೇವೆ. ನೋಡಿ, ಈ ಚುನಾವಣೆ ಅಪ್ಪ ಅಂದ್ರೆ ಬುದ್ಧಿವಂತರ ಚುನಾವಣೆ, ಈ ಚುನಾವಣೆ ಅಪ್ಪ ಅಂದ್ರೆ ಪ್ರಜ್ಞಾವಂತ ಮತದಾರರ ಚುನಾವಣೆ. ಯಾಕಂದ್ರೆ ಇಲ್ಲಿ ನಮ್ಮ ಎಲ್ಲಾ ಸರ್ಕಾರಿ ನೌಕರರು ಅಳದಿ ತೂಕ ಮಾಡಿ ಯಾರಿಗೆ ಹಾಕ್ಬೇಕು, ಹ್ಯಾಂಗ್ ವೋಟ್ ಹಾಕ್ಬೇಕು ಎಲ್ಲ ಗೊತ್ತರಿ. ಯಾಕಂದ್ರೆ ಸಾಮಾನ್ಯವಾಗಿ ನಮ್ಮ ನಾಗಪ್ಪ ಹೊನ್ನಳ್ಳಿ ಪೆನಾಲ್ದಿಂದ 17 ಜನ ಇವತ್ತಿನ ದಿನ ಚುನಾವಣೆಯಲ್ಲಿ ನಿಂತಿದ್ದಾರೆ. ಅದರಲ್ಲಿ ಜನರಲ್ ಕೋಟಾದಲ್ಲಿ 11 ಜನ, ಅದರಲ್ಲಿ ನಮ್ಮ ಸೈಯದ್ ರಿಯಾಜ್ ಅಹಮದ್ ಕೂಡ ಒಬ್ರು, ಹಾಗೆ SC ಒಬ್ರು, ST ಒಬ್ರು, ಮಹಿಳಾ ಮೀಸಲಾತಿಯಿಂದ 2 ಹಾಗೂ ಒಬ್ರು ಮತ್ತು ಒಬ್ರು. ಈ ರೀತಿ 6 ಬ್ಯಾಲೆಟ್ ಪೇಪರ್ ಇರ್ತಾವ. ಅದರಾಗ ತಾವು ಜನರಲ್ ಗೊತ್ತಾನು
11 ಜನರಿಗೆ ಮಾತ್ರ ನಮ್ಮ ನಾಗಪ್ಪನ ಹೊನ್ನಾಳಿ ಪೆನಾಲ್ಕ್ ಮಾತ್ರ ತಾವು 11 ಜನರಿಗೆ ಮತ ಹಾಕಬೇಕು. ಮತ್ತು ಅದೇ ರೀತಿ ST ಯಲ್ಲಿ ಕೂಡ ಒಬ್ಬರಿಗೆ ಮಾತ್ರ ತಾವು ಮತ ಕೊಡಬೇಕು. ST ಯಲ್ಲಿ ಕೂಡ ನಮ್ಮ ಅಭ್ಯರ್ಥಿಗೆ ತಾವು ಮತ ಕೊಡಬೇಕು. ಮಹಿಳೆಯರಲ್ಲಿ ಕೂಡ ನಮ್ಮ ಇಬ್ಬರು ಮಹಿಳೆಯರಿಗೆ ಮಾತ್ರ ಮತ ಕೊಡಬೇಕು. ಆ ಒಂದು ಕೋಟಾದಲ್ಲಿ ಕೂಡ ನಮ್ಮವರಿಗಾದಂತ ಕೂಡ ಅವರಿಗೆ ಕೂಡ ತಾವು ಮತ ಕೊಡಬೇಕು. ಅದರಲ್ಲೂ ಕೂಡ ತಾವು ನಮ್ಮ ಅಭ್ಯರ್ಥಿಗೆ ಮತ ಕೊಡಬೇಕು. ನಾನು ಕಲಬುರಗಿ ಯಾದಗಿರಿ ಜಿಲ್ಲೆಯ ಸಮಸ್ತ ನೌಕರ ಬಾಂಧವರಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಇವತ್ತಿನ ದಿನ ನಾವು ಉರ್ದು ಶಿಕ್ಷಕ ಸಂಘ ಯಾವ ರೀತಿ ನಾಗಪ್ಪನ ಹೊನ್ನಳ್ಳಿಯವರ ಒಂದು ಕ್ರಿಯಾಶೀಲತೆ ಮತ್ತು ಅವರ ದಕ್ಷ ಮತ್ತು ಪಾರದರ್ಶಕತೆಯನ್ನು ನೋಡಿ, ಯಾಕಂದ್ರೆ ಈ ಹಿಂದೆ ನಿಮ್ಗೆಲ್ಲ ಗೊತ್ತಿದಿರ್ಬೋದು, ಈಗಾಗಲೇ ಕುಸ್ನೂರ್ ಏನು ಬಡಾವಣೆ ಇದೆ, ಆ ಬಡಾವಣೆ ಲೇಔಟ್ದಲ್ಲಿ ಪ್ಲಾಟ್ಗಳು ಹಂಚಿಕೆಯಾಗಿವೆ ಲಾಟ್ರಿ ಮುಖಾಂತರ. ಇತಿಹಾಸದಲ್ಲೇ ಇದು ಮೊದಲನೇ ಸಲ ಲಾಟ್ರಿ ಮುಖಾಂತರ ಪಾರದರ್ಶಕತೆಯಿಂದ ಅಲ್ಲಿ ಮನೆ ನಿವೇಶನಗಳು ಹಂಚಿಕೆ ಆಗಿವೆ. ಅದಕ್ಕೆ ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಕೂಡ ಎಲ್ಲಾ ನೌಕರರಿಗೆ ಪಾರದರ್ಶಕತೆಯಿಂದ ಈ ಒಂದು ನಿವೇಶನ ಹಂಚುವಂತ ಕೆಲಸ ಆಗಬೇಕಪ್ಪ ಅಂದ್ರ ನಾಗಪ್ಪಣ್ಣ ಹೊನ್ನಳ್ಳಿಯವರಿಂದ ಮಾತ್ರ ಸಾಧ್ಯ. ಯಾಕಂದ್ರೆ ಮುಂದಿನ ಪೆನಲ್ ಹೆಂಗಾರಪ್ಪ ಅಂದ್ರ ಏನೋ ಅದ ಒಳ್ಳೆ ಹೊಡಿಬೇಕತ್ ಕಿಸಿರ ಆ ಒಂದು ದೃಷ್ಟಿಕೋನದಿಂದ ಬರ್ಲಿಕ್ಕತ್ತಾರವ್ರು. ಏನೋ ಅಭಿವೃದ್ಧಿ ಮಾಡ್ಬೇಕಂತ ಹೊಂಟಿಲ್ಲವ್ರು. ನೋಡ್ರಿ, ಈಗಾಗಲೇ ನಿಮ್ಗ ಜಿಲ್ಲಾ ಅಧ್ಯಕ್ಷ ಮಾಡಿದೆವು, ಜಿಲ್ಲಾ ಕಾರ್ಯದರ್ಶಿ ಇದ್ದೀರಿ, ಜಿಲ್ಲಾ ಅಧ್ಯಕ್ಷರಿದ್ದೀರಿ, ಇಬ್ರು ನಿಮಗೊಂದು ಅವಕಾಶದ, ನೀವು ಬೇಕಾದ್ರೆ ಆ ಒಂದು ತಮ್ಮ ಕ್ಷೇತ್ರದಲ್ಲಿ ತಾವು ಕೆಲಸ ಮಾಡಬಹುದು. ಆದ್ರೆ ಯಾಕೋ ತಮ್ಮ ಕ್ಷೇತ್ರ ಬಿಟ್ಟು ಕಿಸಿರಿ ಈ ಕಡೆ ಹೊಂಟಿರಪ್ಪ ಅಂದ್ರ ನಿಮ್ ಮನಸ್ಸಿನಾಗ ಏನೋ ಹುಟ್ಟದ. ನೋಡ್ರಿ, ಆಸೆಗಳು ಇರ್ಲಿ, ಆದ್ರೆ ದುರಾಸೆ ಇರಬಾರ್ದು, ದುರ್ಭಾವನೆ ಇರಬಾರ್ದು. ನಿಮ್ಮಲ್ಲಿ ಯಾಕೆ ದುರ್ಭಾವನೆ ಬಂದ್ರ ಅದು ನಮಗ್ ಗೊತ್ತಾಗ್ತಾ ಇಲ್ಲ. ಇವತ್ತಿನ ದಿನ ನೀವೇ ಪ್ರಾಮಾಣಿಕರಿದ್ರಪ್ಪ ಅಂದ್ರ ನಿಜಲಿಂಗಪ್ಪ ಕೊರೋಳಿ ಇವತ್ತಿನ ದಿನ ನಮ್ ಪೆನಾಲ್ಕ್ ಬಂದ ಕಿಸಿರಿ ಬೆಂಬಲ ಮಾಡ್ತಾ ಇರ್ಲಿಲ್ಲ. ನಿಜಲಿಂಗಪ್ಪ ಕೊರೋಳಿ ಸತತವಾಗಿ, ಯಾಕಂದ್ರೆ ಸರ್ಕಾರಿ ನೌಕರ ಸಂಘದ ವಿಭಾಗೀಯ ಅಧ್ಯಕ್ಷರು, ಏನೋ ಒಂದ್ ತಿಂಗಳ ಹಿಂದೆ ನಿಮ್ ಜೊತೆಲಿ ಇದ್ರು. ನಿಮ್ಮ ವರ್ತನೆ ನೋಡಿ, ನಿಮ್ಮ ಒಂದು ಕೃತ್ಯ ನೋಡಿ, ನೀವೇನು ನಿಮ್ಮ ನಿಮ್ಮ ಮನೋಭಾವನೆ ನೋಡಿ ಕೇಶರ ಇವತ್ತಿನ ದಿನ ಇಲ್ಲಪ್ಪ ನಾಗಪ್ಪಣ್ಣ ಇದ್ರೆ ಮಾತ್ರ ಈ ಗೃಹ ನಿರ್ಮಾಣ ಮಂಡಳಿ ಉಳಿಲಿಕ್ಕೆ ಸಾಧ್ಯ ಅದ ಅಂತಕ್ಕಂಥ ಮನೋಭಾವನೆಯಿಂದ ಇವತ್ತಿನ ದಿನ ನಮ್ಮ ನಿಜಲಿಂಗಪ್ಪ ಕೊರಳ್ಳಿ ಅವರು ನಾಗಪ್ಪನವರಿಗೆ ಸಂಪೂರ್ಣ ಬೆಂಬಲ ಸೂಚಿಸಿ ಕೇಸರ ಹಗಲು ರಾತ್ರಿ ಶ್ರಮ ಪಡ್ಲಕತ್ತಾರ. ಅದಕ್ಕೆ ಬಹುಶಃ ಇವತ್ತಿನ ದಿನ ಒಂದು 35 ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳಾಗಿರ್ಬೋದು, ಸದಸ್ಯರಾಗಿರ್ಬೋದು, ಇವತ್ತಿನ ನಾಗಪ್ಪಣ್ಣ ಏನಾದ್ರು ಸಪೋರ್ಟ್ ಮಾಡ್ರೆ ನಮಗೆ ಸಂಪೂರ್ಣ ವಿಶ್ವಾಸದ ನಾಗಪ್ಪಣ್ಣವ್ರು ಮತ್ತೊಮ್ಮೆ 17 ಜನ ಆಯ್ಕೆ ಆಗ್ತಾರೆ ಅಂತಕ್ಕಂಥ ವಿಶ್ವಾಸದ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊಳ್ತೀನಿ. ತಾವು ಅಕಡಿ ಈ ಕಡೆ ಅನಬೇಡ್ರಿ, ಮತ್ತ ಸುಳ್ಳು ಆರೋಪಗಳಿಗೆ ಕಿವಿ ಕೊಡಬೇಡ್ರಿ. ನಾಗಪ್ಪಣ್ಣನ ಪೆನಾಲ್ಕೆ ತಾವು ತಮ್ಮ ಅಮೂಲ್ಯದಂತ ಮತ ಕೊಟ್ಟು ಭಾರಿ ಬಹುಮತದಿಂದ ಆಯ್ಕೆ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿ ನಾನು 2 ಮಾತು ಮುಗಿಸ್ತೀನಿ. ನನ್ನ ಹೆಸರು ಉಸ್ಮಾನ್ ಬಾಷಾ, ನಾ ಉರ್ದು ಶಿಕ್ಷಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ.